ಚಿತ್ರಾನ್ನ ತಿಂತಾ ಇದ್ದಾನೆ ಸ್ನ್ಯಾಕ್ಸ್. ಫಾಲ್ಸ್ ಇದೆ, ಅಲ್ಲೋಯ್ತು. ಜೋಗ್ ಫಾಲ್ಸಿನ ಮುಂದೆ ಹೋಗ್ತಾ ಇದ್ದೀವಿ. ಇನ್ನು 80 ಕಿಲೋಮೀಟರ್ಸ್ ಇದೆ ಮುರುಡೇಶ್ವರ. ಫುಲ್ ಲಾಂಗ್ ಜರ್ನಿ, ಅದಕ್ಕೆ ಪಾಪ ಚಿಕ್ಕುಗೆ ಹಿಂಸೆ ಆಗಿಬಿಟ್ಟಿದೆ. ಈಗ ಮಧ್ಯಾಹ್ನದ ನ್ಯಾಪ್ ತಗೋತಾ ಇದ್ದಾನೆ ಅವನು. ಬಿಸಿಲು ಅಂತ ಅವನಿಗೆ ಒಚ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ. ಮಲ್ಕೊಂಡೈತೆ ಕಂದಮ್ಮ. ಮಂಡಕ್ಕಿ ತಿಂತಾ ಇದ್ದಾನೆ. ಮುರುಡೇಶ್ವರ ಬಂತು. ಈಗ ಏನನ್ನೋದು 6:15 ನಾವು ಮುರುಡೇಶ್ವರ ತಲುಪಿದಾಗ. ಬೆಳಗ್ಗೆ 10:15 ಬಿಟ್ಟಿರೋದು ಊರನ್ನ. ಎಲ್ಲ ಕಡೆ ಸ್ಟಾಪ್ ಕೊಡ್ಕೊಂಡು ಬರ್ತಾ ಇರೋದು. ಸನ್ಸೆಟ್ಟಿಗೆ ನಾವು ಬೀಚ್ ಹತ್ರ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಲಿಲ್ಲ. ಆಲ್ರೆಡಿ ಸನ್ಸೆಟ್ ಆಗ್ತಾ ಇದೆ, ನೋಡೋಣ. ಹಾಯ್ ಮಾಡು, ಹಾಯ್ ಹಾಯ್ ಮಾಡು. ನಾವು ಸನ್ಸೆಟ್ ನೋಡೋಕ್ಕಾಗಲಿಲ್ಲ ಬೀಚ್ ಹತ್ರ ಕುತ್ಕೊಂಡು. ಹಾಗೆ ನಾವಿಲ್ಲಿ ಹೋಗೋಷ್ಟರಲ್ಲಿ ಬೀಚ್ ಕ್ಲೋಸ್ ಆಗಿತ್ತು. ಅಲ್ಲೇನೋ ಇನ್ಸಿಡೆಂಟ್ ನಡೆದಿತ್ತು ಅಂತ ನಮಗೆ ಹೋಗೋಕ್ಕೆ ಬಿಡಲಿಲ್ಲ. ಮಾರ್ನಿಂಗು ಟ್ರೈ ಮಾಡಿದ್ವಿ. ನೀರು ನೋಡಿ ಎದ್ರಕೋತಿಯಾನೆ. ಬರ್ತಾ ಇದೆಯಲ್ಲ ನೀರು, ಅದಕ್ಕೆ ನೀರು ನೀರು. ನೀನು ಚೆನ್ನಾಗಿ ಬಿಟ್ಟು ಹೋಗ್ತೀಯ. ಹ್ಞೂ ನಡಿಯಮ್ಮ. 108 ಫ್ಯಾನ್ ಕಂದ. ಬಾ, ವಾಶ್ರೂಮ್ ಆಗಿದೆ. ಓಕೆ, ಲೈಟ್ ಲೈಟ್. ನಡಿಯಮ್ಮ. ಕ್ಲೋಸ್ ಆಗಿಬಿಡುತ್ತೆ ಅಂತ ನಾವು ಹರಿಲಿ ಹೊರಟಿದ್ದೀವಿ. 8 ಗಂಟೆ ಹಂಗೆ, ಅಲ್ಲ 9 ಗಂಟೆಗೂ 8 ಗಂಟೆಗೆ ಕ್ಲೋಸ್ ಅಂತ ಹೇಳಿದರು. ನಮಗೆ ದರ್ಶನ ಆಯಿತು. 2 ಸಲ ನೋಡ್ದಂಗೆ ಆಯಿತು. ಒಂದು ಸಲ ನೈಟಲ್ಲಿ ಲೈಟಿಂಗ್ಸಲ್ಲಿ, ಇನ್ನು ಬಾಗ್ಲೊತ್ತಲ್ಲಿ ತುಂಬ ಚೆನ್ನಾಗಿ ನೋಡಿದ್ವಿ. ಇನ್ನು ಮುರುಡೇಶ್ವರದಲ್ಲಿ ದೊಡ್ಡ ಶಿವ ಇದೆಯಲ್ಲ, ಅದಿನ್ನೂ ಆಲ್ಟ್ರ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನೀಟಾಗಿ ತಕ್ಕೊಳಕ್ಕಾಗಲಿಲ್ಲ. ತುಂಬ ರಶ್ ಇತ್ತು. ನೋಡಿ ಹೇಗೆ ಜನ ಇದ್ದಾರೆ. ಅದು ಒಂದೊಂದು ಬ್ಯಾಚ್ ಮಾಡ್ಕೊಂಡು ಬಿಡ್ತಾ ಇರೋದಕ್ಕೆ ಸ್ವಲ್ಪ ತಡ ಆಯಿತು, ಬಟ್ ಇನ್ನೆಲ್ಲ ಓಕೆ. ಅಲ್ಲಿ ನೋಡಲ್ಲಿ ಕರ್ನಾಟಕ ಫ್ಲಾಗ್. ದೇವ್ರಿ ನಮಸ್ಕಾರ ಮಾಡಾರಿ. ನಮಸ್ಕಾರ ಮೇಡಮ್. ಆಯ್ತು ಬಿಡಪ್ಪ. ನೋಡ್ತೀರ ಇಲ್ಲಿ ಎಲ್ಲ ಬೆಳ್ಳಿ ಅಲ್ಲ. ಚಿಕ್ಕ ನೋಡ್ತೀರಮ್ಮ.
ಚಿಕ್ಕ ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಮತ್ತೆ ಬೀಚ್ ಹತ್ರ ಟ್ರೈ ಮಾಡೋಣ ಬಿಡ್ತಾರಾ ಅಂತ ನೋಡೋಕ್ಕೆ ಅಂತ ಹೋಗ್ತಿದ್ದೀವಿ. ಬಟ್ ಆ್ಯಕ್ಚುಲಿ ಅಲ್ಲೂ ಬಿಡಲಿಲ್ಲ, ಅದೇನೋ ಇನ್ಸಿಡೆಂಟ್ ಆಗಿದೆ, ಇವಾಗ ಅಲ್ಲೂ ಮಾಡಲ್ಲ ಈ ಬೀಚಲ್ಲಿ ಅಂತ ಹೇಳಿದ್ರು. ಸೊ ನಾವು ಅದಕ್ಕೆ ಬೇಗ ಇಲ್ಲಿ ಬೀಚ್ ಸೈಟ್ ಎಲ್ಲ ಮುಗಿಸ್ಕೊಂಡು ಒಂದೆರಡು ಫೋಟೋ ತೆಕ್ಕೊಂಡ್ಬಿಟ್ಟು ಹಾಗೆಯೇ ನಾವು ಮೇಲ್ಗಡೆ ನೋಡೋದಕ್ಕೆ ಹೋದ್ವಿ. ಮತ್ತು ಮುರುಡೇಶ್ವರನ ಡೇ ಟೈಮಲ್ಲಿ ಗೋಕರ್ಣ ಆ್ಯಕ್ಚುಲಿ ನಮಗೆ ಕವರ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಬೀಚಲ್ಲಿ ಆಟಾಡೋಕ್ಕೆ ಬಿಡಲಿಲ್ಲ ಅಂದ್ಬಿಟ್ಟು ನಾವು ಬೇಗ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಚೆಕ್ಔಟ್ ಮಾಡಿ ಆನ್ ದ ವೇನೇ ಇನ್ನೊಂದು ಬೀಚ್ ಸಿಗುತ್ತೆ, ಅದು ಹೆಸರು ನಾನು ಮರ್ತುಬಿಟ್ಟೆ, ಅಲ್ಲಿ ಹೋದ್ವಿ. ಚಿಕ್ಕು ಏನು ಹಾಯ್, ಮಂಡಕ್ಕಿ ತಿಂದಿರೋದಾ ನೀನು? ಎಂಟ್ರಿ ಟಿಕೆಟು 40 ರೂಪೀಸ್ ಕೊಟ್ಟು ಹೋಗ್ತಾ ಇದ್ವಿ. ಇವಾಗ ನೆನ್ನೆ ಆದರೆ ನಾವು ಕಾರ್ ಬಿಟ್ಟು ಬಂದಿದ್ವಿ, ಇವಾಗ ಕಾರಲ್ಲಿ ಹೋಗೋದಕ್ಕೆ ಪಾರ್ಕಿಂಗಿಗೆ 40 ರೂಪೀಸ್ ಕೊಡಬೇಕು. ನಾನು ಹತ್ತುತ್ತಾ ಇಲ್ವಾ ಚಿಕ್ಕು ಇಲ್ಲಿಗೆ? ನೋಡಲಿ ಶಿವ, ನಮಸ್ಕಾರ. ಹತ್ಸನ ಮ್ಯಾನ್ಯಲಿಗೆ ಹಾಕಿ ಹತ್ಸನ ಹಿಸ್ಟ್ರಿ ಬ್ರೇಕ್ ಮಾಡ್ತಾ ಇದ್ದೀವಿ ನಾವು. ನಾನು ಜೈ ಜುಮ್ 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 ಚಿಕ್ಕ ಪುಕ್ಕು ರೌಂಡ್ ಬರ್ತಿದ್ವಿ, ಇದೆಲ್ಲ ತಿಂಗ ಚಾರೇಟ್ ಬಾ ಅಲ್ಲೇ ಹೋಗೋಣ. ಹಾಯ್ ಚಿಕ್ಕು, ಹಾಯ್ ಹಾಯ್ ಚಿಕ್ಕು. ಬಾ ಅರೆ ಅರೆ ಹಾಯ್ ಬಾ. ಬಿಸಿಲು ಜಾಸ್ತಿ ಆಯ್ತು ನನಗೆ, ಬರ. ಬೀಚ್ ಸೈಡು ತುಂಬ ಸೆಕೆ ಇತ್ತು, ಅಂದರೆ ಹ್ಯುಮಿಡಿಟಿ ಜಾಸ್ತಿ. ಮಂಗಳೂರು ಸೈಡು ಈ ಕಡೆ ಮುರುಡೇಶ್ವರ ಸೈಡ್ ಬಂದುಬಿಟ್ರೆ ತುಂಬ, ಇಲ್ಲಿ ನಾವು ಬೀಚ್ ನೋಡ್ತೀವಲ್ವ, ಸಿಕ್ಕಾಪಟ್ಟೆ ಬಿಸಿಲು. ಇನ್ನು ಊರು ಸೈಡ್, ನಮ್ಮ ಸೈಡ್ ಅಂದರೆ ಮಲೆನಾಡು ಸೈಡ್ ಅಂದರೆ ಇನ್ನೂ ಚಳಿ ಸ್ಟಾರ್ಟ್ ಆಗ್ತಾಯಿತ್ತು, ಮಳೆ ಇತ್ತು.
ಇಲ್ಲಿಗೂ ಎಂಟ್ರೆನ್ಸ್ ಫೀಸ್ ಇದೆ, ಒಬ್ಬರಿಗೆ 40 ರುಪೀಸ್ ಅನಿಸುತ್ತೆ. ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅರಸೀಕೆರೆಯಲ್ಲಿ ತಿರುಪತಿ ಬೆಟ್ಟದಲ್ಲೂ ಇದೇ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಥರ ದೊಡ್ಡ ದೊಡ್ಡದು ಮೂರ್ತಿ ಈ ಥರ ಎಲ್ಲ ನೋಡಿಬಿಟ್ಟು ಸ್ವಲ್ಪ ಹೆದರ್ಕೊತಾ ಇದ್ದ, ಅಳ್ತಾ ಇದ್ದ ಬನ್ನಿ ಬನ್ನಿ ಅಂತ. ಸೊ ನಾವು ಆದಷ್ಟು ಹಾಗೆ ನೋಡ್ಕೊಂಡು ಹೋಗಿದ್ವಿ. ಬೀಚ್, ನಮಗೆ ಮುರುಡೇಶ್ವರ ಬೀಚಲ್ಲಿ ಆಡೋಕ್ಕೆ ಬಿಡಲಿಲ್ಲ, ಯಾರಿಗೂ ಬಿಡಲಿಲ್ಲ ಆ್ಯಕ್ಚುಲಿ, ಏನೋ ಇನ್ಸಿಡೆಂಟ್ ನಡೆದಿದೆ ಅಂತ. ಸೊ ಇಕೋ ಬೀಚ್ ಬಂದಿದೆ ಮುರುಡೇಶ್ವರದಿಂದ ಒಂದು 30 ಮಿನಿಟ್ಸ್. ಇಲ್ಲಿ ನೋಡಿಲಿ, ಅಮ್ಮ ನೋಡಲ್ಲ, ಅಮ್ಮ ಏನೋ ಬರೀತಾ ಇದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆದರ್ಕೊಂಡ, ಆಮೇಲಿಂದ ನೀರಲ್ಲಿ ಆ ಮಣ್ಣು ಎಲ್ಲ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ಎಂಜಾಯ್ ಮಾಡ್ದ ಅವನು ಕೂಡ. ಇರಮ್ಮ ಏನಿಲ್ಲ ಇರಮ್ಮ, ಯಾವ ಬರ್ತಾನೆ ಇಲ್ಲ ಇಲ್ಲಿವರೆಗೂ. ಚಡ್ಡಿ ಹಾಕೊಂಡ್ಬರ್ಬೇಕು, ಚಡ್ಡಿ ಇದೆ. ಶರಾವತಿ ನದಿ. ಚೀಕು ಇಡ್ಲಿ ತಿಂತಾ ಇದ್ದಾನೆ. ಊಟ ಮಾಡ್ಕೊಂಡು ಹೊರಟ್ವಿ. ಆನ್ ದ ವೇ ನಾವು ಊರಿಗೆ ಹೋಗೋ ಇದರಲ್ಲಿ ಜಾಗದಲ್ಲಿ ಒಂದು ಸ್ಪಾಟ್ ಇದೆ ನೋಡೋದು ಬ್ರಿಡ್ಜ್ ಇದೆ. ಹಾಗೆ ಇನ್ನೊಂದು ಕಡೆ ಇನ್ನೊಂದು ನೋಡೋದಂತಲೇ ಇದೆ, ಶರಾವತಿ ನದಿದು ಹರಿದೋಗೋದು. ಆ 2 ಸ್ಪಾಟ್ನ ನೋಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ವಿ. ಇಲ್ಲಿ ಬೋಟಿಂಗು ಇದೆ, ನೀರಿದೆಯಲ್ಲ. 50 ಹಳ್ಳಿ ಇದೆಯಂತಲ್ಲ ಆ ಕಡೆ. 100 ಅಂದ್ರೂ ನಮ್ಗೆ ಅದು ನಿಜ, ಹೇಳಿದ್ರು ಹಂಗೆ. ಬೋಟಿಂಗ್ ಇದು
Head northwest on Hanging Bridge Samshi Road toward National Highway. ನೆಕ್ಸ್ಟ್ ಸಿಗೋದೆ ಜೋಗ್ ಫಾಲ್ಸು. ನಾವು ಬರ್ತಾ ನೋಡ್ಕೊಂಬರಲ್ಲ, ಟೈಮ್ ಆಗುತ್ತಂತೆ. ಸೊ ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಲಾಸ್ಟ್ ಇಯರ್ ನಾವು ಹೋದಾಗ ಆ ಕಡೆ ಸೈಡಿಂದ ಹೋಗಿದ್ವಿ. ಇನ್ನೊಂದು ಸೈಡ್ ಇದೆ, ಅದು ನನಗೆ ಶಿವಮೊಗ್ಗದಿಂದ ಬಂದಾಗ ಗೊತ್ತಾಗುತ್ತೆ. ಇದು ನಾವು ಈ ಕಡೆ ಮುರುಡೇಶ್ವರ ಇದರಿಂದ ಬಂದಾಗ ನಾವು ಈ ಸೈಡ್ ಹೋದ್ವಿ. ಈ ಸೈಡು ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ನಿಂತ್ಕೊಂಡೆಲ್ಲ ನೋಡೋದಕ್ಕೆ. ಆ ಟೈಮಿಂದ ಮಳೆ ಎಲ್ಲ ಬರ್ತಾ ಇತ್ತು, ಅವಾಗ ಒಂಥರ ಚೆನ್ನಾಗಿತ್ತು. ಇವಾಗೂ ಚೆನ್ನಾಗಿತ್ತು, ಖುಷಿ ಆಯಿತು. ನೀರು ಹರಿಯೋದು ಬೀಳೋದು ನೋಡೋದಕ್ಕೆ ಚಂದ. ಫುಲ್ ಕೆಳಗರು ಇಳಿಯಕ್ಕೆ ಬಿಡ್ತಾರೆ. ಜೋಗ ಜಲಪಾತ, ಅದು ಎಲ್ಲೆಡೆ ಅಲ್ಲಿ ಕಟ್ಟೆ ಇದೆಯಲ್ಲ, ಈ ಕಟ್ಟೆ ಇಲ್ಲಿದೆಯಲ್ಲ ನೋಡು, ನೀವು ಇದರಲ್ಲಿ ಈ ಕಟ್ಟೆನ ಮನೆಗೆ ರೀಚ್ ಆದಾಗ 10:30 ಆಗಿತ್ತು. ಚಿಕ್ಕು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಮತ್ತು ವಿಡಿಯೋನ ಕೊನೆ ತನಕ ನೋಡಿ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಯೋನರಾ.